Hello students, welcome back to accountancy class. I am Shweta J from Commerce Department, Gopal Swami PU College, Mysore. In previous class, we solved problem based on double column cash book of 12 marks. Today is the last session from this chapter, that is chapter 4, recording of transaction 2, and this is the session 15. In this session also, we are going to solve one more problem of 12 marks which are covered various adjustments. Now let's get started. Here is your example problem. Prepare double column cash book from the following information. As on 1/7/2017, cash in hand 1354, cash at bank 7560. As on 3/7/2017, cash sales 12,300. 5/7/2017, purchased goods and paid by check rupees 6,000. And as on 8/7/2017, cash deposited into bank rupees 2,440. As on 12/7/2017, paid trade expenses rupees 700. As on 15/7/2017, sold goods and received check rupees 20,000 and which is deposited on the same day. 18/7/2017, purchased motor car and paid by check rupees 15,000. As on 20/7/2017, check received from Manisha rupees 10,000. It is also deposited on the same day. As on 21/7/2017, cash withdrawn from bank for office use rupees 2,000. As on 22/7/2017, cash sales rupees 7,000. As on 25/7/2017, Manisha's check returned dishonored. As on 28/7/2017, paid rent rupees 2,000. As on 29/7/2017, paid telephone expenses by check rupees 500. As on 31/7/2017, cash withdrawn for personal use rupees 2,000. Here in this problem, they have given special adjustment, that is check returned dishonored. What is the meaning of check returned or dishonored? Check dishonored means when the check returned by the banker, then it will be called as check returned or check dishonored, and it is also called check bouncing. ಸೊ ನೀವು ಕೇಳಿರ್ಬೋದು ಚೆಕ್ ಬೌನ್ಸ್ ಆಗಿದೆ ಅಂತ ಹೇಳ್ತಾರೆ, ಚೆಕ್ ಡಿಸಾನರ್ಡ್ ಆಯಿತು, ಚೆಕ್ ರಿಟರ್ನ್ ಮಾಡಿಬಿಟ್ರು ಅಂತ ಹೇಳ್ತಾರೆ. ಯಾಕೆ ಚೆಕ್ಕನ್ನು ರಿಟರ್ನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇರ್ ಆರ್ ಸಮ್ ರೀಸನ್ಸ್ ಫಾರ್ ರಿಟರ್ನ್ ಚೆಕ್ ಬೈ ದಿ ಬ್ಯಾಂಕರ್. ವಾಟ್ ಆರ್ ದೇ? ವಾಟ್ ಆರ್ ದ ರೀಸನ್ಸ್ ಫಾರ್ ಚೆಕ್ ಡಿಸಾನರ್ಡ್? ಚೆಕ್ಸ್ ಆರ್ ಡಿಸಾನರ್ಡ್ ಬೈ ದ ಬ್ಯಾಂಕ್ ಇಫ್ ದೇರ್ ಈಸ್ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಇನ್ ದಿ ಕಸ್ಟಮರ್ ಅಕೌಂಟ್. ಬ್ಯಾಂಕಲ್ಲಿ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಇದ್ದರೆ ಆಗ ಚೆಕ್ಕನ್ನು ಅವರು ಡಿಸಾನರ್ಡ್ ಮಾಡ್ತಾರೆ. ಯಾರು ಮಾಡ್ತಾರೆ? ಬ್ಯಾಂಕ್ ಅವರು ಚೆಕ್ಕನ್ನು ಡಿಸಾನರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 20,000 ಬ್ಯಾಲೆನ್ಸ್ ಇದೆ, ಬಟ್ ನೀವು ಚೆಕ್ಕನ್ನು ಕೊಟ್ಟಿರೋದು, ಚೆಕ್ ಇಶ್ಯೂ ಮಾಡಿರೋದು 50,000 ವರ್ತ್ ಚೆಕ್ಕನ್ನು ಇಶ್ಯೂ ಮಾಡಿದ್ದೀರಾ. ಸೊ ಆಗ ಬ್ಯಾಂಕ್ ಬ್ಯಾಲೆನ್ಸ್ 20,000 ಇದೆ, ಚೆಕ್ ಇಶ್ಯೂ ಮಾಡಿರೋದು 50,000 ಇದೆ. ಸೊ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಇದೆ ಅಕೌಂಟಲ್ಲಿ. ಸೊ ಆಗ ಏನು ಮಾಡ್ತಾರೆ ಬ್ಯಾಂಕರು? ಅದನ್ನು ಡಿಸಾನರ್ ಮಾಡ್ತಾರೆ, ಅಂದರೆ ರಿಟರ್ನ್ ಮಾಡ್ತಾರೆ. ಯಾರು ಇಶ್ಯೂರ್ ಕೊಟ್ಟಿರ್ತಾರೆ ಅವ್ರಿಗೆ ಅದನ್ನ ರಿಟರ್ನ್ ಮಾಡ್ತಾ ಹೋಗ್ತಾರೆ. ಅಂಡ್ ಅನದರ್ ರೀಸನ್ ಇಸ್ ಇಫ್ ದೇರ್ ಇಸ್ ಸಿಗ್ನೇಚರ್ ಮಿಸ್ ಮ್ಯಾಚ್. ಸಿಗ್ನೇಚರ್ ಏನಾದರೂ ಮಿಸ್ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ, ಆ್ಯಂಡ್ ಓವರ್ ರೈಟಿಂಗ್ ಆರ್ ಇನ್ವ್ಯಾಲಿಡ್ ಡೇಟ್ಸ್ ಆನ್ ದಿ ಚೆಕ್, ಇನ್ವ್ಯಾಲಿಡ್ ಡೇಟನ್ನು ಹಾಕಿದರೆ ಆ್ಯಂಡ್ ಓವರ್ ರೈಟ್ ಮಾಡಿದರೆ ಆ ಚೆಕ್ಕನ್ನು ಅವರು ಬ್ಯಾಂಕ್ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ, ಆ ಚೆಕ್ಕನ್ನು ರಿಟರ್ನ್ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಪ್ರೋಸೆಸನ್ನು ನಾವೇನು ಹೇಳ್ತೀವಿ? ಚೆಕ್ ಡಿಸಾನರ್ಡ್ ಅಂತ ಹೇಳ್ತೀವಿ. ಸೊ ಈಗ ನೀವು ಕಸ್ಟಮರಿಂದ ಚೆಕ್ಕನ್ನು ರಿಸೀವ್ ಮಾಡಿರ್ತೀರಾ, ಆ ಚೆಕ್ ನೀವು ಡಿಸಾನರ್ಡ್ ಆದರೆ ಯಾವ ರೀತಿ ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ರೆಕಾರ್ಡ್ ಮಾಡಬೇಕು ಅದನ್ನು ನೆಕ್ಸ್ಟ್ ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಜರ್ನಲ್ ಎಂಟ್ರಿಯಲ್ಲಿ ಕಸ್ಟಮರ್ ಅಕೌಂಟ್ ಡೆಬಿಟ್ ಆಗಿರತ್ತೆ. ಸೊ ನೀವು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ. ಅಂದ್ರೆ ಕಸ್ಟಮರ್ ಅಕೌಂಟ್ ಮಸ್ಟ್ ಬಿ ಕ್ರೆಡಿಟೆಡ್ ಇನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂಡ್ ದಿ ಅಮೌಂಟ್ ಆಫ್ ಚೆಕ್ ಡಿಸಾನರ್ಡ್ ಮಸ್ಟ್ ಬಿ ರೆಕಾರ್ಡೆಡ್ ಇನ್ ಬ್ಯಾಂಕ್ ಕಾಲಮ್. ಬ್ಯಾಂಕ್ ಕಾಲಮ್ ಅಲ್ಲಿ ನೀವು ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ಸೊ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ಟ್ರಾನ್ಸಾಕ್ಷನ್ ಬೈ ಸಾಲ್ವಿಂಗ್ ದ ಪ್ರಾಬ್ಲಮ್. ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಯಾವ ರೀತಿ ಅದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಗೊತ್ತಾಗ್ತಾ ಹೋಗುತ್ತೆ. ಸೊ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ರೈಟ್ ದಿ ಫಾರ್ಮ್ಯಾಟ್ ಆಫ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಕರೆಕ್ಟ್ಲಿ. ಸೊ ಆನ್ ದಿ ಲೆಫ್ಟ್ ಸೈಡ್ write DR, that is debit, cash book, write the heading properly.
On the right side, you should write CR. Next, first column date, receipts, third column ledger folio, cash, bank, date, payments, ledger folio, cash, bank. So what is the first transaction? Cash in hand and cash at bank. When cash in hand, cash at bank given in your problem, these two transactions must be recorded on the debit side of the cash book or on the receipt side of the cash book as balance brought down. Cash in hand, cash at bank anta kottaga, cash in hand anta helidre business alli ಎಷ್ಟು cash ಇದೆ ಅಂತ ಹೇಳಿ, cash at bank ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಎಷ್ಟು cash balance ಇದೆ, ಬ್ಯಾಂಕ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಹೇಳಿ. ಸೊ ಈ ಟ್ರಾನ್ಸಾಕ್ಷನ್ ಅನ್ನ ನಾವು ಡೆಬಿಟ್ ಸೈಡ್, ರೆಸಿಪ್ಟ್ ಸೈಡ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ವಾಟ್ಸ್ ದ ಡೇಟ್? 1/7/2017 ಆಸ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. What is the cash balance in your business? That is rupees 1354. What is the bank balance? 7560. So ಏನು ಮಾಡ್ತೀರಾ? ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ರೆ double column cash book ಅಲ್ಲಿ debit side you should record them as balance brought down and record the cash amount in cash column and bank balance in bank column. And the next transaction is as on 3/7/2017 cash sales rupees 12,300. When goods sold to the customer on cash basis, then ಕ್ಯಾಶ್ ಇನ್ಫ್ಲೋ ಇನ್ ಟು ದ ಬಿಸ್ನೆಸ್. ಯಾವಾಗ ನೀವು ಗೂಡ್ಸನ್ನು ಕ್ಯಾಶ್ ಬೇಸಿಸಲ್ಲಿ ಸೇಲ್ ಮಾಡ್ತಾ ಇದ್ದೀರಾ ಕಸ್ಟಮರ್ಸ್ಗೆ ಅಂತ ಹೇಳಿದ್ರೆ, ಸೊ ಕ್ಯಾಶ್ ಇನ್ಫ್ಲೋ ಆಗ್ತಾ ಇದೆ. ಆಸ್ ಐ ಎಕ್ಸ್ಪ್ಲೈನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್, ಕ್ಯಾಶ್ ಇನ್ಫ್ಲೋಸ್ ಮಸ್ಟ್ ಬಿ ರೆಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್ ಆ್ಯಂಡ್ ಕ್ಯಾಶ್ ಔಟ್ಫ್ಲೋಸ್ ಮಸ್ಟ್ ಬಿ ರೆಕಾರ್ಡೆಡ್ ಆನ್ ದಿ ಕ್ರೆಡಿಟ್ ಸೈಡ್. ಕ್ಯಾಶ್ ಔಟ್ಫ್ಲೋ ಎಲ್ಲ ಪೇಮೆಂಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀರಾ. ಕ್ಯಾಶ್ ಔಟ್ಫ್ಲೋ ಅಂತ ಹೇಳಿದ್ರೆ ನಿಮ್ಮ ಕೈಯಿಂದ ಕ್ಯಾಶ್ ಖರ್ಚಾಗುವಂಥದ್ದು. ಸೊ ಯಾವಾಗ ಕ್ಯಾಶ್ ರೆಡ್ಯೂಸ್ ಆಗುತ್ತೆ, when cash balance going to be reduced, then those transaction must be recorded on the credit side of the cash book. So credit side cash book ಅಲ್ಲಿ ರೆಕಾರ್ಡ್ ಮಾಡಬೇಕು. ಕ್ಯಾಶ್ ಇನ್ಫ್ಲೋ ಆದಾಗ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಬೇಕು. One thing you should keep it in your mind is when you see the transaction while solving the problem, you should analyze the transaction whether it is inflow or outflow from the business. ಇನ್ಫ್ಲೋ ಆಗ್ತಿದೆಯಾ ಔಟ್ಫ್ಲೋ ಆಗ್ತಿದೆಯಾ ಅನ್ನೋದನ್ನ ನೀವು ಅನಲೈಸ್ ಮಾಡಿ ಆ ಟ್ರಾನ್ಸಾಕ್ಷನ್ ಅನ್ನ ಕ್ಯಾಶ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಿ. ಬಿಕಾಸ್ ಆಫ್ ದಿ ಲಾಸ್ಟ್ ಸೆಷನ್ ಆಫ್ ದಿಸ್ ಕಾನ್ಸೆಪ್ಟ್ ಐ ಟ್ರೈ ಟು ಕವರ್ ಮೋರ್ ಅಡ್ಜಸ್ಟ್ಮೆಂಟ್ ಆರ್ ಮೋರ್ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ಡಬಲ್ ಕಾಲಮ್ ಕ್ಯಾಶ್ ಬುಕ್. ಸೊ ಪ್ಲೀಸ್ ಲಿಸನ್ ಕೇರ್ಫುಲಿ and try to solve problem correctly. So now cash sales. So it is inflow into the business. When it is inflow into the business, then it must be recorded on the debit side. As on 3/7/2017, record it as sales, enter the amount in cash column of rupees 12,300. The next transaction is as on 5/7/2017 purchased goods and paid by check rupees 6,000. So as I said in the beginning, you have to analyze this transaction whether it is inflow or outflow from the business. So purchase ಮಾಡ್ತಾ ಇದ್ದೀರಾ, ಚೆಕ್ ಇಶ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ಬ್ಯಾಂಕಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಔಟ್ಫ್ಲೋ ಆಗ್ತಾ ಇದೆ. ಸೊ ಔಟ್ಫ್ಲೋ ಆದಾಗ ಏನು ಔಟ್ಫ್ಲೋ ಆಗ್ತಾ ಇದೆ? ಕ್ಯಾಶ್ ಔಟ್ಫ್ಲೋ ಆಗ್ತಾ ಇದೆ. ಸೊ ಪೇಮೆಂಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಬೇಕು. ಆಸ್ ಆನ್ 5/7/2017 purchase and enter the amount in bank column as rupees 6,000. When you purchase the goods and issue check to the supplier, then you must be recorded on the credit side or payment side as purchases and enter the amount of purchase in ಬ್ಯಾಂಕ್ ಕಾಲಮ್ ಅಲ್ಲೇ ರೆಕಾರ್ಡ್ ಮಾಡಬೇಕು. ಯಾಕಂತ ಹೇಳಿದ್ರೆ ಚೆಕ್ ಅನ್ನ ನೀವು ಇಶ್ಯೂ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇಸ್ ಆಸ್ ಆನ್ 8/7/2017 ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ rupees 2,440 rupees. It is a contra entry because
Both the aspects are affected in double column cash book itself. What is the journal entry for cash deposited into bank? Bank account debited to cash account. So in this journal entry, bank account is debited, cash account is credited. So now while posting this journal entry into the double column cash book, the nature of accounts will be changed. ಡೆಬಿಟ್ ಇದ್ದಿದ್ದು ಕ್ರೆಡಿಟ್ ಆಗುತ್ತೆ, ಕ್ರೆಡಿಟ್ ಇದ್ದಿದ್ದು ಡೆಬಿಟ್ ಆಗುತ್ತೆ. ಅಂದರೆ ಬ್ಯಾಂಕ್ ಅಕೌಂಟ್ ಜರ್ನಲ್ ಎಂಟ್ರಿಯಲ್ಲಿ ಡೆಬಿಟ್ ಆಗಿದ್ರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀರಾ. ಹಾಗೆ ಕ್ಯಾಶ್ ಅಕೌಂಟು ಜರ್ನಲಲ್ಲಿ ಕ್ರೆಡಿಟ್ ಆಗಿದ್ರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ಸೊ ನಾವು ಇನ್ ಯುವರ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಇಸ್ ಡೆಬಿಟೆಡ್, ನೌ ಇಟ್ ಮಸ್ಟ್ ಬಿ ಕ್ರೆಡಿಟೆಡ್. ಆಸ್ ಆನ್ 8/7/2017 bank record the amount in cash column of rupees 2,440. If you write bank in particular column, then you have to enter the amount of such transaction in cash column, and you should write capital letter C in ledger folio column. So this indicates you it is a contra entry. ಬ್ಯಾಂಕ್ ಅಂತ ನೀವು ಪೇಮೆಂಟ್ ಅಲ್ಲಿ ಬರ್ದಿದ್ರೆ ಸೊ ನೀವೇನ್ ಮಾಡಬೇಕು, ಕ್ಯಾಶ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ರೆಕಾರ್ಡ್ ಮಾಡಬೇಕು. ಲಾಸ್ಟ್ ಕ್ಲಾಸ್ ಆಗಿರೋದ್ರಿಂದ ಡಬಲ್ ಕಾಲಮ್ ಕ್ಯಾಶ್ ಬುಕ್ ನಾನು ರಿಪೀಟ್ ಮಾಡ್ತಾನೆ ಇದ್ದೀನಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕ್ಯಾಶ್ and enter the amount in bank column, enter the same amount in bank column, that is rupees 2,440, and in ledger column you have to write capital letter C. The next transaction is as on 12/7/2017 paid trade expenses rupees 700. paid equals to payments. outflow ಆಗ್ತಾ ಇದೆ. ಯಾವ ಸೈಡ್ ರೆಕಾರ್ಡ್ ಮಾಡ್ತೀರಾ? ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. as on 12/7/2017 trade expenses, enter the amount in cash column of rupees 700. ಸೊ ಕ್ಯಾಶ್ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ, ಸೊ ಹಾಗಾಗಿ ಕ್ಯಾಶ್ ಕಾಲಮ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಅಂಡ್ ದ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇಸ್ ಆಸ್ ಆನ್ 15/7/2017 sold goods and received check rupees 20,000 deposited same day. When check received and deposited on the same day, then it should be recorded on the receipt side. Enter the amount in bank column. So as on 15/7/2017 sales, bank column 20,000. The next transaction is as on 18/7/2017 purchased motor car and paid by check rupees 15,000. Purchased equal to payments. as on 18/7/2017 motor car, enter the amount in bank column because you have issued check for the purchase. Enter the amount of purchase rupees 15,000 in bank column. as on 18/7/2017 motor car, bank column 15,000. The next as on 20/7/2017 check received from Manisha, deposited same day rupees 10,000. when check received deposited on the same day, then it must be recorded on the receipt side. Enter the amount in bank column. Here we have received check from Manisha. what is the journal entry? bank account debited to Manisha's account. So write the date 20/7/2017 Manisha, enter the amount in bank column of rupees 10,000. ಮನಿಷಾ ಇಂದ ಚೆಕ್ ಅನ್ನ ರಿಸೀವ್ ಮಾಡಿ ಅವತ್ತಿನ ದಿನನೇ ನಾವು ಬ್ಯಾಂಕ್ಗೆ ತಗೊಂಡೋಗಿ ಡೆಪಾಸಿಟ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ನೀವೇನ್ ಮಾಡಬೇಕು, ರೆಸಿಪ್ಟ್ ಸೈಡ್ ಅಲ್ಲಿ ಮನಿಷಾ ಅಂತ ಹೇಳಿ ರೆಕಾರ್ಡ್ ಮಾಡಿ ಬ್ಯಾಂಕ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ರೆಕಾರ್ಡ್ ಮಾಡಬೇಕು. The next is as on 21/2017 cash withdrawn from bank for office use rupees 2,000. So it is a contra entry. So what is the journal entry? Cash account debited to bank account. So cash account is debited in the journal entry. Now it has to be credited. So as on 21/17/2017 cash, write capital letter C in ledger folio column and enter the amount in bank column of rupees 2,000. Next, the same transaction should be recorded on the debit side. Enter the same date 21/7/2017 bank, write capital letter C in ledger folio column because it is a contra entry. Enter the same amount in cash column of rupees 2,000.
ಸೊ ನೀವು ಅಲ್ಲಿ ಏನು ಅಮೌಂಟ್ ರೆಕಾರ್ಡ್ ಮಾಡಿರ್ತೀರಾ ಅಮೌಂಟನ್ನು ನೀವು ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಬೇಕು. And the next transaction is as on 22/7/2017 cash sales rupees 7,000. So again it should be recorded on the debit side. As on 22/7/17 sales, enter the amount in cash column of rupees 7,000. The next, as on 25/7/2017 Manisha's check returned dishonored. ಮನೀಷಾ ಚೆಕ್ಕನ್ನು ನಾವೇನು ಬ್ಯಾಂಕ್ಗೆ ತಗೊಂಡು ಹೋಗಿದ್ವಿ ಡೆಪಾಸಿಟ್ ಮಾಡೋದಕ್ಕೆ, ಸೊ ಆಗ ಬ್ಯಾಂಕರು ಅದನ್ನ ಡಿಸಾನರ್ಡ್ ಮಾಡಿದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ರಿಟರ್ನ್ ಮಾಡಿದ್ದಾರೆ. ಸೊ ವೆನ್ ಕಸ್ಟಮರ್ ಚೆಕ್ಸ್ ಡೆಪಾಸಿಟೆಡ್ ಡಿಸಾನರ್ಡ್, ದೆನ್ ದ ಕಸ್ಟಮರ್ ಅಕೌಂಟ್ ಮಸ್ಟ್ ಬಿ ಕ್ರೆಡಿಟೆಡ್ ಇನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂಡ್ ಎಂಟರ್ ದಿ ಅಮೌಂಟ್ ಇನ್ ಬ್ಯಾಂಕ್ ಕಾಲಮ್. ಸೊ ರೈಟ್ 25/7/2017 Manisha, enter the amount in bank column. When you receive check from Manisha and deposited on the same day, what is the journal entry? Bank account debited to Manisha account. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಿದೆ, ಮನೀಷಾ ಅಕೌಂಟ್ ಕ್ರೆಡಿಟ್ ಆಗಿದೆ. ಸೊ ಜರ್ನಲ್ ಎಂಟ್ರಿಯಲ್ಲಿ ಕ್ರೆಡಿಟ್ ಆಗಿರೋ ಮನೀಷಾನ ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ, ಮನೀಷಾ ಬ್ಯಾಂಕ್ ಕಾಲಮ್ ಅಲ್ಲಿ ಅಮೌಂಟ್ ರೆಕಾರ್ಡ್ ಮಾಡ್ತೀವಿ. ಸೊ ಅದೇ ಚೆಕ್ ಡಿಸಾನರ್ಡ್ ಆದಾಗ ವಾಟ್ ಇಸ್ ದ ಜರ್ನಲ್ ಎಂಟ್ರಿ? ಉಲ್ಟಾ ಆಗತ್ತೆ. ಮನೀಷಾ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಸೊ ಇದು ಚೆಕ್ ಡಿಸಾನರ್ಡ್. So this is check deposited. When the customer check deposited, the journal entry will be bank account debited to Manisha's account. When the same check dishonored, then Manisha account must be debited and bank account is credited. Manisha account debited to bank account with the same amount. So enter this transaction in double column cash book on credit side or on the payment side. As on 25/7/2017 Manisha 10,000. This double column cash book is prepared by the owner of the business. So ನಾವು ಚೆಕ್ ಅನ್ನ ಡೆಪಾಸಿಟ್ ಮಾಡ್ತಿದೀವಿ ಅಂದಾಗ ನಾವೇನು ನಮ್ಮ ಕ್ಯಾಶ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ, ರಿಸಿಪ್ಟ್ ಸೈಡ್ ಅಲ್ಲಿ ಬ್ಯಾಂಕ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ತೀವಿ. ಸೊ ಆದರೆ 25th ಬ್ಯಾಂಕ್ ಅವರು ಅದನ್ನು ರಿಟರ್ನ್ ಮಾಡ್ತಾರೆ, ಅಂದರೆ ಡಿಸಾನರ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಏನು ಬ್ಯಾಂಕ್ಗೆ ನಾವು ಆ್ಯಡ್ ಮಾಡ್ಕೊಂಡಿರ್ತೀವಿ, ಸೊ ಏನು ನಾವು ಬ್ಯಾಂಕಲ್ಲಿ ನಾವು ರೆಕಾರ್ಡ್ ಮಾಡಿರ್ತೀವಿ, ಸೊ ಅದು ಫಾರ್ಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಅಲ್ಲಿ ನಾವು ಕ್ರೆಡಿಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಚೆಕ್ ರಿಸೀವ್ ಮಾಡಿರ್ತೀರಾ, 10,000 ವರ್ತ್ ಚೆಕ್ ರಿಸೀವ್ ಮಾಡಿರ್ತೀರಾ. ನೀವು ಕ್ಯಾಶ್ ಬುಕ್ ಪ್ರಿಪೇರ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಬ್ಯಾಂಕ್ ಕಾಲಮಲ್ಲಿ 10,000 ಅನ್ನು ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದೀವಿ ಅಂತ ಹೇಳಿ ರೆಕಾರ್ಡ್ ಮಾಡ್ತೀರಾ. ಆದರೆ ಬ್ಯಾಂಕ್ ಅವರು ಅದನ್ನ ಅಕ್ಸೆಪ್ಟ್ ಮಾಡದೆ ರಿಟರ್ನ್ ಮಾಡ್ತಾರೆ. ಸೊ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗೋದಿಲ್ಲ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಅಷ್ಟೇ ಇರುತ್ತೆ. ಸೊ ಅದು ನಮ್ಮ ಕ್ಯಾಶ್ ಬುಕ್ ಅಲ್ಲಿ ಅದು ನಾವು ಆಲ್ರೆಡಿ ನಾವು ರೆಕಾರ್ಡ್ ಮಾಡಿದೀವಿ. ಸೊ ಆ ಟ್ರಾನ್ಸಾಕ್ಷನ್ ಅನ್ನ ಕರೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್. ಸೊ ಹಾಗಾಗಿ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬ್ಯಾಂಕ್ ಕಾಲಮ್ ಅಲ್ಲಿ 10,000 ಅನ್ನ ರೆಕಾರ್ಡ್ ಮಾಡ್ತೀವಿ. ದ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇಸ್ as on 28/7/2017 paid rent rupees 2,000. paid ಅಂತ ಹೇಳಿದ್ರೆ ಔಟ್ಫ್ಲೋ ಆಗ್ತಾ ಇದೆ. ಸೊ 28/7/2017 rent, enter the amount in cash column, enter the amount in cash column of rupees 2,000. The next is as on 29/7/2017 pay telephone expenses by check. So paid equals to payments as usual 29/7/17 telephone expenses. Write the name of expenses in payment column, telephone expenses, and this expenses was paid by check. ಈ ಎಕ್ಸ್ಪೆನ್ಸಸ್ ನ ಯಾವ ರೀತಿ ಪೇ ಮಾಡ್ತಾ ಇದೀವಿ, ಚೆಕ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ. ಎಲ್ಲಿ ಎಫೆಕ್ಟ್ ಆಗುತ್ತೆ, ಬ್ಯಾಂಕ್ ಕಾಲಮ್ಗೆ ಎಫೆಕ್ಟ್ ಆಗುತ್ತೆ. So what is the amount of telephone expenses? Rupees 500. So enter the amount in bank column. The next transaction is as on 31/7/2017 cash withdrawn for personal use rupees 2,000. cash withdrawn for personal use ಅಂತ ಹೇಳಿದ್ರೆ what is the journal entry? drawings account debited to cash account. most of the students ಏನು ಮಾಡ್ತಾರೆ, cash withdrawn ಅಂದ ತಕ್ಷಣ ಅದು ಬ್ಯಾಂಕ್ ಇಂದನೇ ವಿತ್ಡ್ರಾ ಮಾಡ್ತಿದ್ದಾರೆ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ.
Cash withdrawn for personal use anta heladre, there are two accounts involved in this transaction. The first one is drawings account and the second one is cash account. So owner can withdraw cash from the business also. So business indanu on cash anna withdraw madbodu. So it is that kind of transaction. So here owner withdraws cash from the business, not from the bank. When specifically given bank in your transaction, then the journal entry will be drawings account debited to bank account. So now in your present problem, owner has withdrawn cash from business for personal use. So the journal entry will be drawings account debited to cash account. So here this transaction must be recorded on the payment side as on 31st/7/2017, drawings, and enter the amount in cash column itself, 2000. It is not at all affected the bank. When cash withdrawn from bank, ಈ ರೀತಿ ಸ್ಪೆಸಿಫಿಕ್ ಆಗಿ ಕೊಟ್ಟಾಗ ಮಾತ್ರ ಬ್ಯಾಂಕ್ಗೆ ಎಫೆಕ್ಟ್ ಆಗುತ್ತೆ. ಬರೀ ಕ್ಯಾಶ್ ವಿತ್ಡ್ರಾನ್ ಫಾರ್ ಪರ್ಸನಲ್ ಯೂಸ್ ಅಂತ ಕೊಟ್ಟಾಗ ಸೊ ಅದನ್ನು ನೀವು ಕ್ಯಾಶ್ ಕಾಲಮಲ್ಲಿ ಅಮೌಂಟನ್ನು ರೆಕಾರ್ಡ್ ಮಾಡಬೇಕು. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. So after recording all the transaction in double column cash book, as usual we have to balance this account. So for this, first we have to find out the grand total of the double column cash book. First we have to make a total of cash column on the debit side. When you total the cash column, you will get 22,654. And write the same total on the credit side in cash column, 22,654. 1,354, 12,300 plus 2,000 plus 7,000, you will get 22,654. And you have to make a total of bank column on the debit side also. 7,560 plus 2,440 plus 20,000 plus 30,000, you will get 40,000. Write the same total of bank column of the debit side on the credit side in bank column, 40,000. ಸೊ ನೀವೇನು ಬ್ಯಾಂಕ್ ಕಾಲಮ್ ಟೋಟಲ್ ಮಾಡಿರ್ತೀರಾ ಡೆಬಿಟ್ ಸೈಡಲ್ಲಿ, ಸೊ ಅದೇ ಟೋಟಲನ್ನು ಕ್ರೆಡಿಟ್ ಸೈಡ್ ಬ್ಯಾಂಕ್ ಕಾಲಮ್ಗೂ ಬರಿಬೇಕು. Next, we have to find out the differences balances of double column cash book. So here this difference balances must be written as balance carried down. Write the date, that is last day of the July month, 31st/7/2017, and write balance carried down. And for find out the differences, you have to deduct the total of cash column of credit side from the total of cash column of debit side. So andre 22,654 ಇಂದ credit side cash column ಅನ್ನ ಮೈನಸ್ ಮಾಡ್ತಾ ಹೋಗಿ. 22,654 minus 2,440 minus 700 minus 2,000 minus 2,000, you will get 15,514. 15,514 rupees. The next 40,000 minus 6,000 minus 15,000 minus 2,000 minus 10,000 minus 500, you will get 6,500. So ನಾವು ಯಾಕೆ ಇಲ್ಲೇ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅನ್ನು ಬರಿಬೇಕು ಕ್ರೆಡಿಟ್ ಸೈಡಲ್ಲೇ ಅಂತ ಹೇಳಿದ್ರೆ, so here in your problem the total of both the amount column of debit side is more than the total of credit side of both the amount columns. Debit side ಎರಡು ಅಮೌಂಟ್ ಕಾಲಮ್ ಆ್ಯಡ್ ಮಾಡಿದ್ರೆ ನಿಮಗೆ ಜಾಸ್ತಿ ಬರುತ್ತೆ ಕ್ರೆಡಿಟ್ ಸೈಡ್ ಟೋಟಲ್ಗಿಂತ. ಸೊ ಹಾಗಾಗಿ ಡೆಬಿಟ್ ಸೈಡ್ ಟೋಟಲ್ ಅನ್ನು ನೀವು ಎರಡು ಸೈಡು ನೀವು ರೆಕಾರ್ಡ್ ಮಾಡಬೇಕು. ವಿಚ್ ಸೈಡ್ ಇಸ್ ಲೆಸ್ಸರ್, ಆನ್ ದಟ್ ಸೈಡ್ ಯು ಹ್ಯಾವ್ ಟು ರೈಟ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಯಾವ ಸೈಡ್ ಟೋಟಲ್ ಕಡಿಮೆ ಇರುತ್ತೆ ಆ ಸೈಡ್ ನೀವು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅನ್ನು ಬರಿಬೇಕು. ನೆಕ್ಸ್ಟ್, ಬ್ರಾಟ್ ಡೌನ್ ದಿಸ್ ಅಮೌಂಟ್ on the debit side below the grand total and record it as 1/8/2017. Balance brought down, record the same amount below the grand total, 15,514, 6,500. So that's it. So this is how we prepare double column cash book. At last, I would like to give some information relating to double column cash book. What is that? Yes, when check received given in your problem, check received equals to cash received. Keep it in your mind.
ಟ್ರಾನ್ಸಾಕ್ಷನ್ ಅಲ್ಲಿ ಬರೀ ಚೆಕ್ ರಿಸೀವ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಕ್ಯಾಶ್ ರಿಸೀವ್ಡ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಎಲ್ಲಿ ರೆಕಾರ್ಡ್ ಮಾಡಬೇಕು ಈ ಟ್ರಾನ್ಸಾಕ್ಷನ್ ಅನ್ನ ಅಂತ ಹೇಳಿದ್ರೆ ರಿಸಿಪ್ಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ. ಯಾವ ಕಾಲಮ್ ಅಲ್ಲಿ ರೆಕಾರ್ಡ್ ಮಾಡಬೇಕು? ಕ್ಯಾಶ್ ಕಾಲಮ್ ಅಲ್ಲಿ ರೆಕಾರ್ಡ್ ಮಾಡಬೇಕು. This is the very important information that you must know. When check received given in your problem, then it is treated as cash received. This transaction must be recorded on the receipt side and enter the amount in cash column. You can write this information separately in your notebook. The second information is check received deposited same day. When this type of transaction given in your problem, so this must be recorded in receipt side but enter the amount in bank column. Note this information carefully. When check received deposited same day, deposit ಮಾಡಿದಿರಾ ಸೇಮ್ ಡೇನೆ ಅಂತ ಕೊಟ್ಟಿದ್ರೆ ರಿಸಿಪ್ಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಅಮೌಂಟನ್ನು ಯಾವ ಕಾಲಮಲ್ಲಿ ರೆಕಾರ್ಡ್ ಮಾಡಬೇಕು? ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡಬೇಕು. ಚೆಕ್ ರಿಸೀವ್ಡ್ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಅಲ್ಲಿ ಡೆಪಾಸಿಟೆಡ್ ಸೇಮ್ ಡೇ ಅಂತ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಅದನ್ನು ಕ್ಯಾಶ್ ರಿಸೀವ್ಡ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ರಿಸಿಪ್ಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ಅಮೌಂಟನ್ನು ರೆಕಾರ್ಡ್ ಮಾಡಬೇಕು. ಆ್ಯಂಡ್ ದ ಥರ್ಡ್ ಇನ್ಫಾರ್ಮೇಷನ್ ಇಸ್ ಇಫ್ ಚೆಕ್ ಡೆಪಾಸಿಟೆಡ್ ಸಮ್ ಅದರ್ ಡೇ ಆರ್ ಅನದರ್ ಡೇ, ಫಾರ್ ಎಕ್ಸಾಂಪಲ್ 10 ಜುಲೈ 2017 ಚೆಕ್ಕನ್ನು ರಿಸೀವ್ ಮಾಡಿದ್ದೀರಾ, 15th ಅದನ್ನು ತಗೊಂಡೋಗಿ ಡೆಪಾಸಿಟ್ ಮಾಡಿದ್ದೀರಾ. ವೆನ್ ಚೆಕ್ ಆಫ್ 10/7/2017 ಡೆಪಾಸಿಟೆಡ್ ಆನ್ 15/7/2017, then it is a contra entry. What is the contra entry? What is the journal entry? Bank account debited to cash account. 10/7/2017 ಚೆಕ್ಕನ್ನು ರಿಸೀವ್ ಮಾಡಿದ್ದೀರಾ, ರಿಸೀವ್ಡ್. ಈ ಚೆಕ್ಕನ್ನು ನೀವು 15/7/2017 ಡೆಪಾಸಿಟ್ ಮಾಡಿದ್ದೀರಾ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಆಗ ಇದೇನಾಗುತ್ತೆ? ಕಾಂಟ್ರಾ ಎಂಟ್ರಿ ಆಗುತ್ತೆ. ಇಟ್ ಈಸ್ ಸೇಮ್ ಆಸ್ ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. When cash deposited into bank, what is the journal entry? Bank account debited to cash account. In the same way, when check deposited into bank, bank account debited to cash account. ಸೊ ಚೆಕ್ಕನ್ನು ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರು ಸೇಮ್ ಜರ್ನಲ್ ಎಂಟ್ರಿನೇ ಇರುತ್ತೆ. ಸೊ ವೆನ್ ಬ್ಯಾಂಕ್ ಆ್ಯಂಡ್ ಕ್ಯಾಶ್ ಆರ್ ಬೋತ್ ಇನ್ವಾಲ್ವ್ಡ್ ಇನ್ ದಿ ಜರ್ನಲ್ ಎಂಟ್ರಿ, ದೆನ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಕಾಂಟ್ರಾ ಎಂಟ್ರಿ. ಸೊ ವಾಟ್ ಇಸ್ ದ ಜರ್ನಲ್ ಎಂಟ್ರಿ ಫಾರ್ ಚೆಕ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್? ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಸೊ ಐ ರಿಪೀಟ್, when check received, it must be recorded on the receipt side. Enter the amount in cash column because it is treated as cash received. Check received equals to cash received. Keep it in your mind. When check received deposited same day, ಈ ರೀತಿ ಇನ್ಫಾರ್ಮೇಷನ್ ಕೊಟ್ಟಾಗ record the same transaction on the receipt side but enter the amount in bank column. ಅವತ್ತಿನ ದಿನನೇ ರಿಸೀವ್ ಮಾಡಿ ಅವತ್ತೇ ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡಿಬಿಟ್ರಿ, ನಿಮ್ಮ ಹತ್ರ ಚೆಕ್ ಇಲ್ಲ. ಸೊ ಆಗ ಏನಾಗುತ್ತೆ? ಬ್ಯಾಂಕ್ ಕಾಲಮಲ್ಲಿ ಅಮೌಂಟನ್ನು ರೆಕಾರ್ಡ್ ಮಾಡಬೇಕು, ಬ್ಯಾಂಕ್ಗೆ ಎಫೆಕ್ಟ್ ಆಗುತ್ತೆ. ಬಟ್ ನೀವು ಒಂದಿನ ಚೆಕ್ ರಿಸೀವ್ ಮಾಡಿದ್ರೆ ಅದನ್ನು ತಗೊಂಡೋಗಿ ಇನ್ಯಾವುದೋ ದಿನದಲ್ಲಿ ಹೋಗಿ ಡೆಪಾಸಿಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಇಟ್ ಈಸ್ ಸೇಮ್ ಆಸ್ ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ಸೊ ನೌ ದ ಜರ್ನಲ್ ಎಂಟ್ರಿ ವಿಲ್ ಬಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಕಾಂಟ್ರಾ ಎಂಟ್ರಿ. ಸೊ ಇನ್ ಯುವರ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ they have given compulsory one contra entry. So you will have one contra entry compulsory in your problem. ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕಂಪಲ್ಸರಿ ಆಗಿ ಒಂದು ಕಾಂಟ್ರಾ ಎಂಟ್ರಿ ಕೊಟ್ಟಿರ್ತಾರೆ. ಸೊ ದೇರ್ ಆರ್ two contra entries. One is cash deposited into bank and another one is cash withdrawn from bank for office use. Office use ಗೆ ನೀವು ಕ್ಯಾಶ್ ಅನ್ನು withdrawn ಮಾಡಿದ್ರೆ ಅದನ್ನ ನಾವು ಕಾಂಟ್ರಾ ಎಂಟ್ರಿ ಅಂತ ಹೇಳ್ತೀವಿ. ಈ ಎರಡು ಕಾಂಟ್ರಾ ಎಂಟ್ರಿಯನ್ನ ಕರೆಕ್ಟ್ ಆಗಿ ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಕ್ಯಾಶ್ ಇನ್ಫ್ಲೋ ಆಯಿತು ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ. ಬಿಸ್ನೆಸ್ ಇಂದ ಕ್ಯಾಶ್ ಔಟ್ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ. ಸೊ ಆ ಕ್ಯಾಶ್ ಇನ್ಫ್ಲೋ ಕ್ಯಾಶ್
ಫಾರ್ಮಲ್ ಆದ್ರೂ ಆಗಬಹುದು ಅಥವಾ ಬ್ಯಾಂಕ್ಗಾದ್ರೂ ಅಫೆಕ್ಟ್ ಆಗ್ಬೋದು. ಗೂಡ್ಸ್ ಸೋಲ್ಡ್ ಚೆಕ್ ರಿಸೀವ್ಡ್ ಅಂತ ಹೇಳಿದ್ರೆ ಸೊ ಕ್ಯಾಶ್ ಇನ್ಫ್ಲೋ ಆಗ್ತಿದೆ ಥ್ರೂ ಚೆಕ್ ಆರ್ ಥ್ರೂ ಬ್ಯಾಂಕ್. ಸೊ ಥ್ರೂ ಬ್ಯಾಂಕ್ ಆಗ್ತಿದೆ ಅಷ್ಟೇ. ಸೊ ಆಗ ಅದನ್ನ ನೀವು ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ. ಕ್ಯಾಶ್ ಔಟ್ಫ್ಲೋ ಆಗ್ತಿದೆ, ಅದು ಕ್ಯಾಶ್ ಫಾರ್ಮಲ್ ಆದ್ರೂ ಆಗ್ಬೋದು ಅಥವಾ ಚೆಕ್ಕಲ್ ಆದ್ರೂ ಆಗ್ಬೋದು. ಸೊ ಬ್ಯಾಂಕ್ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನೀವು ಕ್ಯಾಶ್ ಔಟ್ಫ್ಲೋ ಆಯಿತು ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ನೀವು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಅಂಡ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಫ್ 12 marks, petty cash book of 6 marks and simple column cash book and subsidiary books of 12 marks or 6 marks from this chapter. So in next class we will come with a new chapter. Thank you.